ಊರಿನ ಸುತ್ತಮುತ್ತಲಿನ ಬಂದಿರುವಂಥ ಎಲ್ಲ ಹಿರಿಯರೇ, ಯಜಮಾನರುಗಳೇ ಹಾಗೂ ವೇದಿಕೆ ಮುಂಭಾಗವಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಮಕ್ಕಳೇ ಹಾಗೂ ತಾಯಂದಿರೇ, ಮೊದಲನೇದಾಗಿ ಶಿವಮೂರ್ತಿ ಅವರು ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಯ್ತದೆ. DL ಅಭಿಯಾನ ಮಾಡ್ತಿರೋಂಥದ್ದು ಇದು ಒಳ್ಳೆಯ ಕೆಲಸ. ದಯವಿಟ್ಟು ಎಲ್ಲರೂ ತಾವೆಲ್ಲ ಮನೆಗೂ ನಿಮ್ಮ ನೆರೆಹೊರೆಯಲ್ಲಿರೋಂಥ ಎಲ್ಲರಿಗೂ ಈ ಕೆಲಸ ಆಯ್ತಿರೋದನ್ನ ದಯವಿಟ್ಟು ತಿಳಿಸಿ ಅವ್ರಿಗೆ ಬಂದು ಅಪ್ಲಿಕೇಶನ್ ಕೊಟ್ಟು DLನ ಮಾಡಿಸ್ಕೊಳ್ಳೋಕ್ಕೆ ದಯವಿಟ್ಟು ಅವ್ರಿಗೆಲ್ಲ ಹೇಳಿ ಅಂತ ನಿಮ್ಮ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಇದು ಯಾಕೆ ಅಂತ ನಿಮ್ಗೆ ಗೊತ್ತಿರೋಂಥದ್ದು, ಸುಮಾರು ಜನ ಆಕ್ಸಿಡೆಂಟ್ ಆಯ್ತಾರೆ ಅಥವಾ ಏನಾದರೂ ಅಪಾಯ ಆದರೆ ಅಥವಾ ಪೊಲೀಸವರು ಹಿಡಿತಾರೆ, ನಿಲ್ಲಿಸ್ತಾರೆ, ಅವಾಗ ಫೈನ್ಗಳನ್ನ ಹಾಕೋ ಬದಲು ಇವಾಗ DL ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಉಪಯೋಗ ಆಯ್ತದೆ. ಪ್ಲಸ್ ನೀವು ಹೇಳ್ದಂಗೆ ಇಲ್ಲಿ ಅಧಿಕಾರಿಗಳು ಅವ್ರೂ ಕೆಲವು ಸತಿ ಏನು ನಿಮ್ಗೆಲ್ಲ ಸಹಾಯ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ ಆಗಿರ್ತದೆ. ಅದ್ರ ಜೊತೆಗೆ ಅವರು ಫೋಟೋ ಹೊಡೆದು ವಾಟ್ಸಪ್ಪಲ್ಲೂ ಹಾಕೊಂಡಿರ್ತಾರೆ. ಇವೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ. ಹಿಂದೆ ಇವ್ರಿಗೆ ಹೇಳೋ ಬಿಟ್ಬಿಡೋ ಏನೋ ಅನುಸರಿಸ್ಕೊಂಡು ಹೋಗ್ತಾರೆ ಅಂತೇಳಿ ಆ ಥರ ಎಲ್ಲ ನಡೀತಾ ಇತ್ತು. ಈಗ ದಿನೇ ಇನ್ನೂ ಅದು ಕಷ್ಟ ಆಗ್ತಿರ್ತದೆ. ಮೂಲೆ ರಸ್ತೆಗಳಲ್ಲಿ ಇವಾಗ ಕ್ಯಾಮ್ರಾ ಹಾಕ್ತವ್ರೆ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಇನ್ನು ಇಷ್ಟೊಂದು ಜನ ಅಂಗಡಿಗಳು ಮನೆ ಎಲ್ಲ ಕ್ಯಾಮ್ರಾ ಹಾಕಿರ್ತೀವಿ. ಸೊ ಅದರಿಂದ ಇದನ್ನೆಲ್ಲ ಗಣನೆ ಇಟ್ಕೊಂಡು ಅದ್ರ ಜೊತೆಗೆ ಅದೆಲ್ಲ ಸೈಡ್ಗೆ ಇಟ್ಟರು ನಾವು DL ಮಾಡಿಸ್ಕೊಳ್ಳೋದು ನಮಗೆ ಒಳ್ಳೇದು. ಅದ್ರ ಜೊತೆಗೆ ಇನ್ಶೂರೆನ್ಸು ದಯವಿಟ್ಟು ಮಾಡಿಸ್ತೀವಿ. ಅದೇನು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ, ಇನ್ಶೂರೆನ್ಸನ್ನು ದಯವಿಟ್ಟು ಜಾಸ್ತಿ ಮಾಡಿಸ್ಕೊಳ್ಳಿ ಎಲ್ಲರೂ. ಇದೆರಡನ್ನೂ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಯ್ತದೆ. ಯಾರನ್ನು ಫೋನ್ ಮಾಡಬೇಕಾಗಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ನಿಮ್ದೇನು ದಾಖಲಾತಿಗಳಿರೋ ಪ್ರಕಾರ ನೀವು ನಡ್ಸ್ಕೊಂಡು ಹೋಗ್ಬೋದು. ಜೊತೆಗೆ ನಾನು 2 ಯೋಜನೆಗಳ ಬಗ್ಗೆ ಸೋಮಣ್ಣ ಅವರು ಮಾತಾಡುವಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ಸಭೆಯಲ್ಲಿ ಅದನ್ನ ಹೇಳ್ತೀನಿ. ಡಿಂಕದಮ್ಮ ದೇವಸ್ಥಾನದ್ದು ಪ್ಲಾನ್ ಅನ್ನ ಫೈನಲೈಸ್ ಮಾಡಿ ಎಲ್ಲ ತರ ಅಪ್ರೂವಲ್ಗಳನ್ನ ಹೋದ ವಾರ DC ಆಫೀಸಲ್ಲಿ ನಾವು ಚರ್ಚೆ ಮಾಡಿ ಫೈನಲೈಸ್ ಮಾಡಿದೀವಿ. ಇವಾಗ ಡೇಟ್ ಹಾಕಿಸ್ತಾ ಇದೀವಿ. ಡೇಟ್ ಯಾವತ್ತು ಸೂಕ್ತ ಅಂತ ಹೇಳ್ತಾರೆ ಆ ದಿನ ಪೂಜೆನ ಮಾಡ್ತೀವಿ. ಪ್ಲಾನ್ ಎಲ್ಲಾನು ಫೈನಲೈಸ್ ಆಗಿದೆ. ಅದಕ್ಕೇನ್ ಬೇಕು ದುಡ್ಡು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದರಿಂದ ಅದು ಚಾಲನೆ ಕೊಡ್ತೀವಿ. ಎರಡನೇದು ಏತ ನೀರಾವರಿ ಬಗ್ಗೆ ನಾವು ಕಳೆದ 2 ವರ್ಷಗಳಿಂದನೂ ಸುಮಾರು 2.5 ವರ್ಷಗಳಿಂದನೂ ಅದ್ರ ಬಗ್ಗೆ ನಾವು ಚಾಲನೆ ಕೊಡೋಕೆ ಅಂದ್ರೆ ಈಗ ನಿಂತೋಗಿದೆ. ಮಧ್ಯ ಫಾರೆಸ್ಟ್ ಇಂದ ಅಪ್ರೂವಲ್ ತಗೋಬೇಕಾಗಿತ್ತು, ಅರಣ್ಯ ಇಲಾಖೆಯಿಂದ ಅಪ್ರೂವಲ್ ತಗೊಳ್ಬೇಕಾಗಿತ್ತು. ಅರಣ್ಯ ಇಲಾಖೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಪ್ರೂವಲ್ ತೆಗೆಸಿ ಆಮೇಲೆ ದೆಹಲಿಯಿಂದ ಅಪ್ರೂವಲ್ ತಗೋಬೇಕಾಗಿತ್ತು ಇದಕ್ಕೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರೋಂಥದ್ದು, ಅರಣ್ಯ ಅಂದ ತಕ್ಷಣ ನಾವೀಗ ಒತ್ತುವರಿ ಮಾಡಿರ್ಲಿ ಅಥವಾ ಅಲ್ಲಿ ಉಳ್ಮೆ ಮಾಡ್ತಿರ್ಲಿ, ಅದು ತುಂಬಾ ಕಠಿಣ ಕ್ರಮನ ಸರ್ಕಾರದಿಂದ ತಗೋತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅರಣ್ಯದನ್ನು ಉತ್ಕೊಬಿಟ್ರೆ ನಮ್ಗೆ ಬೇಕಾಗಿದ್ದಂತ ಲ್ಯಾಂಡ್ಗಳು ಇನ್ನು ಸಿಗಿಕ್ಕಿಲ್ಲ. ನಾವೆಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ ಏನು ಅರಣ್ಯ ಇಲಾಖೆಯಿಂದ ಲ್ಯಾಂಡ್ಗಳಿವೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದನೇ ಆದೇಶ ಆಗಿರೋದ್ರಿಂದ ಅದನ್ನ ರಿಸರ್ವ್ ಫಾರೆಸ್ಟ್ ಅಂತ ನಿಮ್ಗೆ ಗೊತ್ತಿರೋಂಥದ್ದು. ಅದಕ್ಕೋಸ್ಕರ ಸೊ ಅದರಿಂದ ಅಪ್ರೂವಲ್ಗಳೆಲ್ಲ ಸಿಕ್ಕಿದೆ. ಈಗ ಕೆಲಸ ಚಾಲನೆ ಮಾಡ್ತೀವಿ. ಚಾಲನೆ ಈಗಾಗಲೇ ಆಗಿರ್ಬೇಕು. ಅದು ನಿಮ್ಗೆ 1 ತಿಂಗಳಾಯ್ತು ನಮ್ಗೆ ಅಪ್ರೂವಲ್ಗಳನ್ನೆಲ್ಲ ಸಿಕ್ಕಿ. 3 ವಾರ ಆಯ್ತು ಅನ್ಸಿದೆ. ಅದರಿಂದ ಅದ್ ಕೆಲಸ ಮುಗಿಸಿ ನಿಮ್ಗೆ ಏನು ಯೋಜನೆ ಶುರುವಾಗಿತ್ತು ಅದನ್ನ ನಾವು ಎಲ್ಲ ತರ ಸಿದ್ಧತೆಗಳನ್ನ ಮಾಡ್ತಿದ್ವಿ. ಈಗ ಎಷ್ಟು ನೀರು ನಮ್ಗೆ ಇಲ್ಲಿ ತಗೊಳಕ್ ಅವಕಾಶ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಪೈಪ್ಗಳನ್ನ ಕೆರೆಗಳನ್ನ ಎಷ್ಟು ತುಂಬಿಸಕ್ಕಾಗತ್ತೆ ಅನ್ನೋದನ್ನ ಡಿಸೈನ್ ಮಾಡಿರ್ತೀವಿ. ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅದನ್ನ ಇಂಜಿನಿಯರಿಂಗ್ ಅಲ್ಲಿ ಡಿಸೈನ್ ಮಾಡಿರ್ತಾರೆ. ಅದ್ರ ಪ್ರಕಾರ ನೀರು ಬರಬೇಕು. ಅದ್ರ ಜೊತೆಗೆ ಎಷ್ಟಗಲ ಪೈಪ್ ಹಾಕ್ಬೇಕು ಅನ್ನೋದನ್ನು ಅವ್ರು ನಿಗದಿ ಮಾಡಿರ್ತಾರೆ. ಈಗ ಏನಾಯ್ತದೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವ್ ಇಲ್ಲಿ ಓಪನ್ ಮಾಡಿದ್ರೆ ಹಿಂದಿನವ್ರಿಗೆಲ್ಲರಿಗೂ ಕಮ್ಮಿ ಆಯ್ತದೆ. ಈ ಭಾಗಕ್ಕೆ ಏನ್ ಬೇಕು, ಎಲ್ಲಿಂದ ತರಬೇಕು ನೀರ್ ಬೇಕೀಗ. ಈಗ ಎಲ್ಲೆಲ್ಲಿ ಈಗ ನಮ್ಗೆ ಹೇಮಾವತಿಯಿಂದ ಬರ್ಬೇಕು ಇಲ್ಲ ಕಾವೇರಿಯಿಂದ ಬರ್ಬೇಕು, ಎರಡೇ ಇರೋದು. ಎಲ್ಲಿಂದ ನಾವು ತಗೊಬಂದು ಪೈಪ್ ಹಾಕೊಂಡು ನಾವು ನೀರು ತುಂಬಿಸ್ತೀವಿ, ಆ ಯೋಜನೆ ಮಾಡ್ಕೊಂಡು ಬರ್ಬೇಕು. ಇದಕ್ಕೂ ಅಷ್ಟೇ, ಮಲ್ಲಿಗೆರೆಗೂ ಅದೇ ರೀತಿ ಮಾಡಿರೋಂಥದ್ದು. ಅದನ್ನ ವಿಚಾರ ಮಾಡ್ತೀನಿ. ಬಟ್ ನನಗೆ ಗೊತ್ತಿರಂಗೆ ಅದು
ಅದು ಆ ಥರ ನಡೆಯುತ್ತೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಎಲ್ಲ ಗ್ರಾಮಸ್ಥರು